ಹಾಯ್ ಹಲೋ ನಮಸ್ಕಾರ. ನಾನು ಕಿಚನ್ ಕಲಾವಿದ ರಾಘವೇಂದ್ರ ಶ್ರೇಯನ್. ಹೋದ್ಸಲ ವಿಡಿಯೋದಾಗ ಎಲ್ಲರೂ ನಾನ್ ವೆಜ್ ಮಾಡಿ ಅನ್ನೇಳಿ ಕಮೆಂಟ್ ಮಾಡಿರಿ. ಹಾಗಾಗಿ ನಾನು ಇವತ್ತು ಪಾಪ್ಲೆಟ್ ತವಾ ಮಸಾಲ ಫ್ರೈ ಗ್ರೀನಲ್ಲಿ ಹ್ಯಾಂಗೆ ಮಾಡೋದನ್ನೇಳಿ ಹೇಳಿಕೊಡ್ತೆ. ಇದ್ರ ಹಿಂದೆ ಒಂದು ಸ್ವಲ್ಪ ಕತೆ ಇತ್ತೆ ಅಂತಕ್ಕಂದೇಳಿ ಹೇಳ್ರೆ, ನಾನು ಬಾಂಬೆದಲ್ಲಿ ಕೆಲಸ ಮಾಡ್ತಿಪ್ಪತ್ತಿಗೆ ನಾನು ಮಾಡ್ತಿದ್ದು ವೆಜ್ ರೆಸ್ಟೋರೆಂಟಾಗೆ. ಆದರೆ ನಾನು ಈ ಪಾಪ್ಲೆಟ್ ತವಾ ಫ್ರೈ ತಿಂಬಕ್ಕೋಸ್ಕರ ಸುಮಾರು ದೂರ ಹೋಗಿ ತಿನ್ಕೊ ಬತ್ತಿದ್ದೆ. ಅದು ನಂಗೆ ಮಸ್ತ್ ಇಷ್ಟ ಆಯಿತು. ಅದನ್ನು ಇವತ್ತು ಹ್ಯಾಂಗೆ ಮಾಡೋದನ್ನೇಳಿ ನಿಮ್ಗೆ ತೋರಿಸಿಕೊಡ್ತೆ ಬನ್ನಿ. ಪಾಪ್ಲೆಟ್ ತವಾ ಫ್ರೈ ಗ್ರೀನಲ್ಲಿ ಮಾಡೋಕ್ಕೆ ನಮ್ಮದು ಮಸಾಲ ಎಲ್ಲ ರೆಡಿ ಇತ್ತಿಲ್ಲ, ಒಂದೊಂದೇ ತೋರಿಸಿಕೊಡ್ತೆ ಬನ್ನಿ. ನಾ ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ, ಪುದೀನ ಸೊಪ್ಪು ತಗೊಂಡಿದ್ದೆ, ಬೇವಿನ ಸೊಪ್ಪು ತಗೊಂಡಿದ್ದೆ, ಮತ್ತು ಮಸಾಲೆ ಎಲ್ಲ ನೀರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕಾಳುಮೆಣಸು ಹುಡಿ ಇದ್ರೆ ಹುಡಿ ಹಾಕಿದ್ರು ಅಡ್ಡಿಲ್ಲ, ಜೀರಿಗೆ ಮತ್ತು ಹುಳಿ, ಸ್ವಲ್ಪ ಹಸಿಮೆಣಸು ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಎಂತಕ್ಕಂದ್ರೆ ನಾವೀಗ ಇದಕ್ಕೆ ಮೆಣಸಿನ ಹೊಡಿ ಯೂಸ್ ಮಾಡೋದಿಲ್ಲ. ಮೆಣಸಿನ ಹೊಡಿ ಯೂಸ್ ಮಾಡಿದ್ರೆ ಕಲರ್ ಸ್ವಲ್ಪ ಚೇಂಜ್ ಬರ್ತದೆ. ಹಾಗಾಗಿ ಸ್ವಲ್ಪ ಅರಿಶಿಣ, ಉಪ್ಪು ಮತ್ತು ಕಾರ್ನ್ಫ್ಲೋರ್ ಎಂತಕ್ಕಂದ್ರೆ ಹೇಳಿದ್ರೆ, ಇದು ಮಸಾಲ ಹಾಗೆ ಡೈರೆಕ್ಟ್ ಒಲೆ ಮೇಲೆ ಇಟ್ಟಾಗಾರ ಅದು ಮಸಾಲೆ ಎಲ್ಲ ಹೊಡಿಯಾಗಿ ಹೊತ್ತು ಇದು ಕಾರ್ನ್ಫ್ಲೋರ್ ಸ್ವಲ್ಪ ಗಟ್ಟಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನಾವು ಈಗ ಪೇಸ್ಟ್ ಮಾಡ್ಕೊಂಬ ಬನ್ನಿ. ನಾನು ಇದಕ್ಕೆ ಉಪ್ಪು, ಅರಿಶಿಣ ಮತ್ತು ನೀರು ಆ್ಯಡ್ ಮಾಡಿದೆ. ಇದನ್ನು ನಾವೀಗ ಪೇಸ್ಟ್ ಮಾಡ್ಕೊಳ್ಳೋ ಬನ್ನಿ. ನಮ್ದಿಲ್ಲಿ ಪೇಸ್ಟ್ ರೆಡಿ ಆಯಿತಾ. ನಾನು ಫುಲ್ ನೈಸಾಗಿ ಕಡಿಲಿಲ್ಲ, ಸ್ವಲ್ಪ ದೊರಗಿತ್ತು, ಹಾಗೆ ಇರಲಿ. ಫುಲ್ ನೈಸ್ ಹಾಕೋದು ಬೇಡ. ಇದ್ರದ್ದು ಪರಿಮಳ ಅಂತೂ ತುಂಬ ಸಖತ್ತಾಗಿ ಬರ್ತಿತ್ತು, ಒಳ್ಳೆ ಪರಿಮಳ ಬರ್ತಿತ್ತು. ನಾ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತೆ, ಎಂತಕ್ಕಂದ್ರೆ ಮಸಾಲ ಮೀನಿನ ಬಿಡೋಕ್ಕಾಗಂದೇಳಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೆ, ಜಾಸ್ತಿ ಬೇಡ. ಉಪ್ಪೆಲ್ಲ ನೀವು ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಪೇಸ್ಟ್ ರೆಡಿ ಆಯಿತಾ. ಪೇಸ್ಟು ರೆಡಿ ಆಯಿತಾ. ನಮ್ಮ ಪಾಪ್ಲೆಟ್ ಮೀನ್ ಸತೆ ಅದಕ್ಕೆ ವೆಯ್ಟ್ ಮಾಡ್ತಿತ್ತು. ಕಣ್ಣು ನಮ್ಮ ಹತ್ಲಾಗೆ ಕಾಣ್ತಾ ಇತ್ತು. ಇದಕ್ಕೆ ಒಳ್ಳೆ ಮಾಡಿ ಅಪ್ಲೈ ಮಾಡ್ಕೊಂಬ. ನಾವಿಲ್ಲಿ ಮಸಾಲ ಹಾಕಿ 15 ನಿಮಿಷ ಇಟ್ಟಿತ್ತು. ಅಂದ್ರೆ ಮಸಾಲ ಒಳ್ಳೆ ತಗೊಂತತ್ತ ಮೀನು. ನಾವೀಗ ಎಣ್ಣೆ ಹಾಕೋ ಫ್ರೈ ಪ್ಯಾನಿಗೆ. ತೆಂಗಿನ ಎಣ್ಣೆ ಮಾಡಿದಷ್ಟು ಟೇಸ್ಟ್ ಮತ್ತು ಬೇರೆ ಎಣ್ಣೆಗೆ ಬರ್ತಿಲ್ಲ, ಹಾಗಾಗಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋ, ಒಳ್ಳೆ ಆತ. ಹೆಲ್ದಿ ಕೂಡ ಒಳ್ಳೆ ಇರುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೆ ಒಳ್ಳೆ ಬರುತ್ತೆ. ಘಮ ಅಂತತ. ಪಕ್ಕದ ಮನೆಯವರು ಬಂದ್ಕೇಂದ್ರಿ ಎಂತ ಮಾಡ್ತಿದ್ರಿ ಮಾರ್ರೆ ಅಂದೇಳಿ. ಎಣ್ಣೆ ಕರೆಕ್ಟ್ ಬಿಸಿ ಆಯ್ತು. ನಾವು ಕೆಳಗಿದ್ದ ಸೈಡ್ ಹಾಕೋಬೇಡ, ಮೇಲಿದ್ದ ಸೈಡ್ ಹಾಕುವ ಕಡೆ, ಯಾಕಂದ್ರೆ ಮಸಾಲ ಪುನಃ ಹಾಕೋಕತ್ತು, ನಮ್ಗೆ ಆ್ಯಡ್ ಮಾಡೋಕತ್ತು. ಕಾರ್ನ್ಫ್ಲವರ್ ಹಾಕೋತಿಕ್ಕೆ ಸ್ವಲ್ಪ ಕರೆಕ್ಟ್ ಹಾಕಿ, ಇಲ್ಲಿದ್ರೆ ಮಸಾಲ ಹಿಡ್ಕಂತಿಲ್ಲ. ಫೈನಲಿ ನಮ್ಮ ಪಾಪ್ಲೆಟ್ ಗ್ರೀನ್ ತವಾ ಫ್ರೈ ರೆಡಿ ಆಯ್ತಾ. ಸಖತ್ ರೋಸ್ಟ್ ಆಗಿ ಕ್ರಿಸ್ಪಿಯಾಗಿ ಬಂದಿತ್ತು, ಸ್ಮೆಲ್ಲೇ ಅಷ್ಟು ಒಳ್ಳೆ ಬರ್ತಿತ್ತು. ಈಗ ಟೇಸ್ಟ್ ಮಾಡೋ ಹೆಂಗಿತ್ತು ಕಂಬ. ಒಳ್ಳೆ ಜ್ಯೂಸೇ ಬಂದಿತ್ತು. ಸಕ್ಕತ್ತಿತ್ತು. ಮನೆಗೆ ಒಂದ್ಸಲ ಟ್ರೈ ಮಾಡಿ ಹೆಂಗಾಯ್ತು ಅಂದೇಳಿ ಹೇಳಿ. ಪಾಪ್ಲೆಟ್ ಗ್ರೀನ್ ತವಾ ಫ್ರೈ ಹ್ಯಾಂಗೆ ಮಾಡೋದಂದೇಳಿ ಹೇಳಿಕೊಟ್ಟೆ. ನಿಮಗೆಲ್ಲ ಪಾಪ್ಲೆಟ್ ಗ್ರೀನ್ ತವಾ ಫ್ರೈ ಇಷ್ಟ ಆಯ್ತು ಅಂದೇಳಿ ಎಣಿಸ್ಕೊಂತೆ. ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.